ಬೇಕಿದ್ರೆ ಅತ್ತೆ ಚಿಕ್ಕತ್ತೆ ಹತ್ರ ಒಂದ್ಸಲ ನೀನೇ ಹೋಗಿ ಮಾತಾಡು. ಅಪ್ಪಬ್ಬ ಅಂದ್ರೆ ಏನು, ನಿನಗ್ ಬೈಬೋದು. ಭಾರ್ಗವಿಗೋಸ್ಕರ ನೀನ್ ಇಷ್ಟು ಮಾಡಕ್ಕಾಗಲ್ವಾ? ಪುಣೆ ಕೆಲ್ಸ್ಕೊಂಡಂಗಾಯ್ತು. ಪಾತ್ರ ಬೇರೆ ಬಿದ್ದುಬಿಟ್ಟಿದೆ. ಏನು ಮುಖ ತುಂಬ ಬೆವರು. ಹುಷಾರಾಗಿದೆಯಾ ತಾನೆ? ಯಾಕಮ್ಮ ಇಷ್ಟೊಂದು ಗಾಬರಿ ಆಗಿದ್ಯಾ? ಪಕ್ಕದ ಮನೆ ಕಳ್ಬೇಕು ಬಂದು ಪಾತ್ರೆ ಎಲ್ಲ ಬೀಳಿಸ್ಬಿಡ್ತು, ಅದಕ್ಕೆ ಗಾಬರಿ ಆಯ್ತು ಅಷ್ಟೇ. ಬೆಕ್ಕೆಲ್ಲಿಂದ ಬಂತೆ? ಕಿಟಕಿ ಬಾಗಿಲುಗಳೆಲ್ಲ ಹಾಕಿದ್ಯಾ? ಏನದು ಕೈ? ಏನಿಲ್ಲ ಬಿಡಿ. ತೆಗಿ ಕೈ, ತೆಗಿ ಕೈ. ಏನು? ಏನಿಲ್ಲ ಬಿಡಿ. ಏನಮ್ಮ ಇದು ಹೀಗೆ ಸುಟ್ಕೊಂಡ್ಬಿಟ್ಟಿದ್ಯಾ? ನೋಡಿ ಎಷ್ಟೊಂದು ಕೆಂಪಕ್ಕಾಗಿದ್ದಾಯ್ತು. ಬಂದಿದ್ ಗಾಬರಿಲಿ ಬಿಸಿ ಪಾತ್ರೆನ ಹಾಗೆ ಹಿಡ್ಕೊಂಡ್ಬಿಟ್ಟೆ. ಏನಾಗಿಲ್ಲ ಬಿಡಿ. ನೋಡ್ಕೊಂಡು ಎಚ್ಚರಿಕೆಯಿಂದ ಕೆಲಸ ಮಾಡ್ಬೇಕು ತಾನೆ. ನೋಡಿ ಹೆಂಗ್ ಕಾಬಿಟ್ಟಿದೆ. ಅಯ್ಯೋ ದೇವ್ರೆ, ಅಲ್ಲ ಇಷ್ಟಕ್ಕೆ ನಿಲ್ತು ಪರವಾಗಿಲ್ಲ, ಹೆಚ್ಚು ಕಮ್ಮಿ ಆಗಿದ್ದು ಏನ್ ಮಾಡ್ಬೇಕಾಗಿತ್ತು ನಾನು? ಅಯ್ಯಪ್ಪ, ಒಂದ್ ನಿಮಿಷ ಇರು, ಮುಲಾಮ್ ತಂದ್ಬಿಡ್ತೀನಿ. ಎತ್ ಕರಳಗಾಗಿರೋ ಸಂಕಟದ ಮುಂದೆ ಇದೆಲ್ಲ ಏನೂ ಇಲ್ಲ ಬಿಡಿ. ಭಗವಂತ ನನ್ನ ಮಗಳಿಗೆ ಏನೂ ಕಷ್ಟ ಆಗಿರ್ಬಾರ್ದಪ್ಪ, ಕಾಪಾಡೋಣ. ಇವಳು ದೇವ್ರ ಮನೆ ಕಾಲಿಟ್ಟಿದ ತಕ್ಷಣ ಆ ದೇವ್ರ ಸಿಗ್ನಲ್ ಕೊಡ್ತಾ ಇದ್ದಾನೆ ಅಕ್ಕ. ಇವಳು ಅಪಶಕುನ ಅಂತ. ಇವಳು ಗ್ರಹಗತಿ ಸರಿ ಇಲ್ಲ. ಅತ್ತೆ, ಇವಳೇ ದೀಪ ಹಚ್ಚಬೇಕು ಅಂತ ಹೇಳ್ತಿದ್ರಲ್ಲ, ಇವಳು ದೀಪ ಹಚ್ಚಿದಕ್ಕೆ ಏನಾಯ್ತು ಅಂತ ನೋಡಿದ್ರಲ್ಲ. ಇವಳು ಮನೆಯಲ್ಲಿ ದೀಪ ಹಚ್ಚೋ ಮಹಾಲಕ್ಷ್ಮಿ ಅಲ್ಲ, ಇವಳು ಮನೆಗೆ ಬೆಂಕಿ ಹಾಕೋ ಮಾರಿ. ಇಂಥವಳನ್ನ ನಮ್ಮನೆ ದೇವ್ರ ಮನೆ ಒಳಗ್ ಬಿಟ್ಟಿದ್ದೆ ನಮ್ ತಪ್ಪು. ಮಾಮ್, ಭಾರ್ಗವಿ ಸೀರೆಗೆ ಬೆಂಕಿ ಹತ್ಕೊಂಡಿದೆ, ಕೈ ಗಾಯ ಆಗಿದೆ ಮಾಮ್. ಅವ್ರು ಹುಷಾರಿದಾರ? ಅವ್ರಿಗೇನಾದ್ರೂ ತೊಂದರೆ ಆಗಿದೆ ಅಂತ ನೋಡಿದ್ಬಿಟ್ಟು ಚಿಕ್ಕಿ ಜೊತೆ ಸೇರ್ಕೊಂಡು ಬಾಯಿಗೆ ಬಂದಾಗ ಮಾತಾಡ್ತಿದ್ದೀರಾ? ಅಲ್ಲ, ನಿಮ್ಗೇನು ಅನ್ಸಲ್ವಾ? ಯಾಕೆ ನಿಮ್ ಹೃದಯನ ಇಷ್ಟೊಂದು ಕಲ್ ಮಾಡ್ಕೊಂಡಿದ್ದೀರಾ ಮಾಮ್? ಏಯ್, ನಾನ್ ನಿನ್ ತಾಯಿ ಕಣೋ, ನನಗೆ ಎದುರು ಮಾತಾಡ್ತೀಯಾ? ವಿಷಯ ಎಲ್ಲಿಂದಾನು ಎಲ್ಲಿಗೆ ತಗೊಂಡು ಹೋಗ್ಬೇಡಿ ನೀವು. ಅಬ್ಬಾ, ಹೆಂಡತಿ ಮೇಲೆ ಎಷ್ಟು ಪ್ರೀತಿ ನೋಡಿ ಅಕ್ಕ. ನಿಮ್ಮ ಮಾತಿನ ಮೇಲೆ ಗೌರವ ಇಲ್ಲ ಇವನ್ಗೆ? ಚಿಕ್ಕಿ, ನೀವು ಯಾಕೆ ಈ ತರ ಮಾತಾಡ್ತಿದ್ದೀರಾ? ತಾಯಿ ಹೆಂಡತಿ ಅನ್ನೋ ಮಾತು ಎಲ್ಲಿಂದ ಬಂತೀಗ? ಏಯ್, ಇವಳು ಹೇಳ್ತಾ ಇರೋದ್ರಲ್ಲಿ ಏನೋ ತಪ್ಪಿದೆ. ಇವಳಿಂದಾನೆ ಇಷ್ಟೆಲ್ಲ ಆಗ್ತಿರೋದು. ನಮ್ ಮಧ್ಯಾಹ್ನ ಬೆಂಕಿ ಹಚ್ಚಿ ಹೇಗೆ ನಿಂತಿದ್ದಾಳೆ ನೋಡು. ತನ್ ಕೆಲ್ಸ ಸಾಧಿಸಕ್ಕೆ ಯಾರ್ ಮನೆಗ್ ಬೇಕಾದ್ರೂ ಬೆಂಕಿ ಹಚ್ತಾಳೆ ಇವಳು. ಮುಚ್ಚು ಬಾಯಿ ನಿರ್ಮಲಾ. ಅಪವಾದ ಹೊರಿಸೋದಕ್ಕೊಂದು ಮಿತಿ ಇದೆ. ಈ ಕೊಂಪೆಯಿಂದ ಬಂದಿರೋ ಅನಿಷ್ಟನ ಸಿಂಹಾಸನದ ಮೇಲೆ ಕೂಸ್ಬೇಕು ಅಂತಿದ್ದೀರಾ ನೀವು? ನಿಮ್ ಬುದ್ಧಿ ಕೆಟ್ಟಿದ್ ಸಾಲ್ದು ಅಂತ ನನ್ನ ಮಗನ್ ಬುದ್ಧಿನೂ ಕೆಡಿಸ್ತಾ ಇದ್ದೀರಾ? ಇಲ್ಲ, ನನಗ್ ಇವಳನ್ನ ಸಹಿಸ್ಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ. ಜೆಪಿ ಹತ್ರ ನಾನ್ ಮಾತಾಡ್ತೀನಿ, ನಾನೇ ಎಲ್ಲ ಹೇಳ್ಕೊಳ್ತೀನಿ. ಇನ್ನು ನೀನ್ ಈ ಮನೆಯಲ್ಲಿ ಇರಬಾರ್ದು. ನಡಿಯೇ. ಅವ್ರ ಈ ಮನೆ ಅನಿಷ್ಟ ಅಲ್ಲ, ಈ ಮನೆ ಮಹಾಲಕ್ಷ್ಮಿ. ನಾನ್ ಈ ಮನೆ ಮಗ ಆದ್ರೆ ಅವರು ನಿನ್ ಮಗನ್ ಹೆಂಡತಿ.
ಬಗ್ಗೆ ಇನ್ನೊಂದು ಮಾತು ಕೆಟ್ಟದಾಗ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಭಾರ್ಗವಿ ಈ ಮನೆಯಿಂದ ಹೊರಗೆ ಹೋಗ್ಬೇಕು ಅಂದ್ರೆ ಜೊತೆ ನಿನ್ ಮಗನೂ ಈ ಮನೆಯಿಂದ ಹೊರಗೆ ಹೋಗ್ತಾನೆ. ಬೇಡವೇ ಬೇಡ, ನಾನೇ ಭಾರ್ಗವಿನ ಮನೆಯಿಂದ ಕರ್ಕೊಂಡು ಹೊರಟೋಗ್ತೀನಿ. ಯಾರ ಸವಾಸನೂ ಬೇಡ. ಇದೇನೋ ಹೀಗ್ ಉಲ್ಟಾ ಹೊಡಿತಿದ್ಯಾ? ನೀನ್ ಹೊರಟೋದ್ರೆ ಅಂತ ನನ್ ಮದ್ವೆ ಆಗೋರು ಯಾರು? ಅರ್ಜುನ್, ನಿನ್ನ ಕೋಪ ಕಾಳಜಿ ಎಲ್ಲ ನನ್ಗೆ ಅರ್ಥ ಆಗತ್ತೆ. ಆದ್ರೆ ಇಷ್ಟು ಚಿಕ್ಕ ವಿಚಾರಕ್ಕೆ ಯಾರಾದ್ರೂ ಮನೆ ಬಿಟ್ಟು ಹೋಗ್ತಾರೇನೋ? ಹಾಗಂತ ಭಾರ್ಗವಿ ಅವ್ರಿಗೆ ಅವಮಾನ ಆಗೋದು ನನ್ನ ಕಣ್ಣಿಂದ ನೋಡಕ್ ಆಗ್ತಿಲ್ಲ. ಅದಕ್ಕೆ ಪಾಪ ಅವ್ರು ನನ್ನ ನಂಬ್ಕೊಂಡ್ ಬಂದಿದ್ದಾರೆ. ಈ ತರ ಕಷ್ಟಪಡೋದನ್ನ ನಾನ್ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಅರ್ಜುನ್, ನೀನು ಓಡ್ ಹೋಗಿ ಮದ್ವೆ ಆಗಿದ್ದೆ ತಪ್ಪು. ಅಂಥದ್ರಲ್ಲಿ ಅವರು ನಿಮ್ಮಿಬ್ಬರನ್ನ ಮನೆ ಒಳಗೆ ಸೇರಿಸ್ಕೊಂಡಿರೋದೇ ದೊಡ್ಡ ವಿಚಾರ. ಒಂದೇ ದಿನಕ್ಕೆ ಎಲ್ಲಾನು ಮರ್ತು ನಾರ್ಮಲ್ ಆಗಿರಿ ಅಂದ್ರೆ ಹೇಗಾಗತ್ತೆ? ನೋಡು, ನಂದು ಚರಂಡು ಮದುವೆ ಆಗಿದ್ದು ಹೀಗೆ ಅಲ್ವಾ? ನನ್ನನ್ನವರು ಇಮಿಡಿಯೇಟ್ ಆಗಿ ಅಕ್ಸೆಪ್ಟ್ ಮಾಡಿದ್ರ? ಈಗೀಗಷ್ಟೇ ಅತ್ತೆ ನನ್ನ ಜೊತೆ ಮಾತಾಡಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅದಾಗದಕ್ಕೂ 1 ವರ್ಷ ಬೇಕಾಯ್ತು ಅಲ್ವಾ? ದೊಡ್ಡೋರು ಮಕ್ಕಳ ಮದ್ವೆನ ಹಾಗ್ ಮಾಡ್ಬೇಕು ಹೀಗ್ ಮಾಡ್ಬೇಕು ಅಂತ ಎಷ್ಟು ವರ್ಷದಿಂದ ಕನ್ಸ್ ಕಟ್ಕೊಂಡಿರ್ತಾರೆ ಗೊತ್ತಾ? ಆ ಕನ್ಸ್ನ ಮರ್ತು ಭಾರ್ಗವಿನ ಅಕ್ಸೆಪ್ಟ್ ಮಾಡಕ್ಕೆ ಸ್ವಲ್ಪ ಟೈಮ್ ಬೇಕು ಕಣೋ. ಅಲ್ಲಿವರೆಗೂ ನೀನ್ ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕು. ಅದ್ಬಿಟ್ಟು ಹೀಗ್ ಜಗಳ ಆಡ್ಕೊಂಡು ಮನೆ ಬಿಟ್ಟು ಹೋದ್ರೆ ಆ ಹುಡ್ಗಿ ಮನೆಗ್ ಬಂದು JP ಪಾಟೀಲ್ ಮನೆನ ಮುರಿದ್ಲು ಅಂತ ಭಾರ್ಗವಿ ಬಗ್ಗೆ ಆಡ್ಕೋತಾರೆ. ಬೇಕಾದು? ಬೇಕಿದ್ರೆ ಅತ್ತೆ ಚಿಕ್ಕತ್ತೆ ಹತ್ರ ಒಂದ್ಸಲ ನೀನೇ ಹೋಗಿ ಮಾತಾಡು. ಅಪ್ಪಬ್ಬ ಅಂದ್ರೆ ಏನು, ನಿನಗ್ ಬೈಬೋದು. ಭಾರ್ಗವಿಗೋಸ್ಕರ ನೀನ್ ಇಷ್ಟು ಮಾಡಕ್ಕಾಗಲ್ವಾ? ಎರಡೇನದ್ಕೆ 4 ಮಾತು ಹೇಳಲಿ, ಇಲ್ಲ ಹೊಡಿಲಿ ನನಗೆ. ಆದ್ರೆ ಪಾಪ ಭಾರ್ಗವಿ ಅವ್ರಿಗೆ ಏನು ಹೇಳ್ಬಾರ್ದು. ಇದು ಪ್ರೀತಿ ಅಂದ್ರೆ. ಸರಿ, ಹೋಗಿ ಮಾತಾಡು. ನೀಟಾಗಿ ಯೋಚನೆ ಮಾಡಿ ಮಾತಾಡು. ಓಕೆ? ಥ್ಯಾಂಕ್ಸ್ ಅದಕ್ಕೆ. ಥ್ಯಾಂಕ್ ಯು. ಅದಕ್ಕೆ ನೀವೊಬ್ರು ಇನ್ಮೇಲೆ ಇಲ್ಲ ಅಂತಿದ್ದಿದ್ರೆ ನನ್ನ ಗತಿ ಏನಾಗ್ತಿತ್ತೋ ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು. ಒಂದೇ ದಿನಕ್ಕೆ ಹೆಂಡತಿ ಮೇಲೆ ಕರುಣೆ ಉಕ್ಕಿ ಹರಿದು ಅವಳನ್ನ ಬೇರೆ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾನೆ. ಈ ಬುದ್ಧಿ 1 ವರ್ಷ ಕಳೆದ್ರೂ ಇವ್ರಣ್ಣ ಚರಣಕ್ ಬಂದಿಲ್ಲ. ಇಲ್ಲ, ಇಷ್ಟು ಬೇಗ ನೀನು ಭಾರ್ಗವಿನ ಕರ್ಕೊಂಡು ಹೋಗ್ಬಾರ್ದು ಅರ್ಜುನ್. ಲೆಕ್ಕ ಚುಕ್ತ ಆದ್ಮೇಲೆ ನಾನೇ ನನ್ನ ಕೈಯಾರೆ ಅವಳನ್ನ
ಹೊರಗೆ ಕಳಿಸ್ತೀನಿ. ಯಾಕಂದ್ರೆ ಈ JP ಕಟ್ಟಿರೋ ಸಾಮ್ರಾಜ್ಯ ನಂದಾಗ್ಬೇಕು. ಅಪ್ಪ ಅಮ್ಮ ಏನ್ರಪ್ಪ ಇದು? ಏನ್ರ ಇದೆಲ್ಲ? ಯಾಕ್ರೋ ಇದೆಲ್ಲ ತರಕ್ ಹೋದ್ರಿ? ಏನಿಲ್ಲಪ್ಪ, ಈ ತಿಂಗ್ಳಿಗೆ ಬೇಕಾಗಿರೋ ರೇಷನ್ ಎಲ್ಲ ತಂದ್ವಿ. ಅದನ್ನೇ ನೀವ್ ಯಾಕೆ ತರಕ್ ಹೋದ್ರಿ ಅಂತ ಕೇಳ್ತಾ ಇದ್ದೀನಿ. ಇದೇನಪ್ಪ ಈಗ ಅನ್ಬಿಟ್ರಿ? ನಾವ್ ಈ ಮನೆ ಮಕ್ಳು ಅಂತೀರಾ, ಮಕ್ಳು ತಂದಿರೋದ್ನ ಈ ತರ ಕೇಳ್ತಾ ಇದ್ದೀರಾ? ಅಮ್ಮ, ಇದನ್ನ ತಗೊಂಡೋಗಿ ಒಳಗಡೆ ಇಡಿ. ಇರ್ಪುಣಿ ಇರ್ಪುಣಿ. ಅಲ್ಲ, ನಾನೇನು ಹೇಳೋದಲ್ಲೇ ಈ ಸಾಮಾನುಗಳನ್ನೆಲ್ಲ ತರಬೇಕು ಅಂತ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಇನ್ ಹೆಂಗ್ ತಂದ್ರಿ, ಯಾರು ಕೊಟ್ಟು ಕಳ್ಸಿದ್ರು, ಇವೆಲ್ಲ ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಟಿದ್ರು ನನಗೆ. ಈ ಆಟಗಳನ್ನೆಲ್ಲ ನಮ್ಮ ಹತ್ರ ಇಟ್ಕೊಳಕ್ ಹೋಗ್ಬೇಡಿ. ನಮ್ಮ ಬದುಕನ್ನು ಹೇಗೆ ನಡೆಸ್ಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ತಗೊಂಡೋಗೆಲ್ಲ. ಅಪ್ಪಾಜಿ, ನೀವು ಅನ್ಕೊಂಡಿರೋ ಹಾಗೆ ಭಾರ್ಗವಿ ದುಡ್ಡಿನ ನಮ್ ದುಡ್ಡಿನ ತಂದಿಲ್ಲ ಅಪ್ಪಾಜಿ. ಮತ್ತೆ ಹೇಗೋ ತಂದ್ರಿ? ನಾಗ, ನೀನ್ ಹೇಳೋ ಹೆಂಗ್ ತಂದಿವೆ ಅಂತ. ಅದೇನಮ್ಮ, ನಂದಣ್ಣ ಅಂಗಡಿಗೆ ಹೋಗಿದ್ವಿ, ಮನೆಗೆಲ್ಲ ಇದನ್ನ ಕೊಟ್ಬಿಡು ಅಂತ ಕೊಟ್ರು. ಇದನ್ನೆಲ್ಲ ರವೀಂದ್ರಣ್ಣ ಮನೆ ಕೊಡು, ದುಡ್ಡೇನು ಅರ್ಜೆಂಟ್ ಆಗಬೇಡ, ನಿಧಾನವಾಗಿ ಕೊಡಿ ಅಂತ ಹೇಳಿದ್ರು ಅಮ್ಮ. ನೋಡೋ, ಇದು ಸಾಲ ಅಂತ ತಗೊಳ್ತೀನಿ ನಾನು. ಸಾಲನ ವಾಪಸ್ಸು ನಂದು ಕೊಡ್ತೀನಿ, ಸರಿನಾ? ಕೊಡಿಲಿ. ಲೋ, ಇದೇನು ಅಪ್ಪ ನಂದಂಕಲ್ ಹತ್ರ ಮಾತಾಡ್ತಾರೆ ಅಂತವ್ರೆ. ಅದಕ್ಕಿಂತ ಮುಂಚೆ ಹೋಗಿ ನಾವು ಮಾತಾಡೋಣ, ಸುಮ್ಮನಿರೋ. ಅಲ್ಲಿ ವಲ್ಲಭ ಇರ್ತಾನಲ್ಲ, ಎಲ್ಲನೂ ಮ್ಯಾನೇಜ್ ಮಾಡ್ತಾನೆ.